ಅಮ್ಮ, ಇವತ್ತೆಂಥದಕ್ಕೂ ನಿಮ್ಮ ನೆನಪು ಕಂಡಾಪಟ್ಟೆ ಕಾಡ್ತಿದೆ ಅಲ್ಲಮ್ಮ. ಇಷ್ಟು ಬೇಗ ನನ್ನನ್ನು ಬಿಟ್ಟು ಎಂಥದಕ್ಕೆ ಹೋದಿರಿ ಅಮ್ಮ? ನಿಮ್ಮ ನಮ್ಮನ್ನೇ ಪ್ರೀತಿ ಮಾಡುವವರು ಈ ಪ್ರಪಂಚದಲ್ಲಿ ಯಾರೂ ಇಲ್ಲಮ್ಮ. ನೀವೇ ಹೇಳ್ತಿದ್ರಿ ಸತ್ಯವನ್ನು ಹೇಳ್ಬೇಕಂತೇಳಿ. ಅದನ್ನು ಪಾಲಿಸಿದ್ದಕ್ಕೆ ಎಲ್ಲರೂ ನನ್ನನ್ನು ಮರಲ ಪಿಟ್ಕಮ್ಮಿ ಹುಚ್ಚ ಅಂತ ಮಕ್ಕರ್ ಮಾಡ್ತಾರಲ್ಲಮ್ಮ. ನೀವು ಇರ್ತಿದ್ರೆ ಜನ ಇವತ್ತು ನನ್ನನ್ನು ಹುಚ್ಚ ಅಂತ ಹೇಳ್ತಿರ್ಲಿಲ್ಲಮ್ಮ. ನೀವು ಹೇಳಿಕೊಟ್ಟ ಪಾಠ ನನಗೆ ಇನ್ನೂ ನೆನಪುಂಟಮ್ಮ. ಒಂದು ಕೆಂಪು ತಂಡೆಗೆ ಬೊಟ್ಟಿದ್ರೆ ಮತ್ತೊಂದು ಕೆಂಪು ತಂಡೆಗೆ ಬೊಟ್ಟಿಸಿಕೊ ಅಂತ. ಅದನ್ನೇ ನಾನು ರೂಢಿ ಮಾಡಿಕೊಂಡೆ. ಈಗ ಜನಗಳದನ್ನು ರೂಢಿ ಮಾಡಿಕೊಂಡು ನನ್ನ ಕೆಂಪು ತಂಡೆಗೆ ಬೊಟ್ಟುತ್ತಾನೆ ಇರ್ತಾರಲ್ಲಮ್ಮ. ಅವರು ಬೊಟ್ಟಿದಾಗ ನನಗೆ ಎಷ್ಟೇ ನೋವಾದರೂ ಆ ದುಃಖವನ್ನು ಒಳಗಡೆ ಇಟ್ಟುಕೊಂಡು ಮೇಲ್ಮುಖಕ್ಕೆ ನಾನು ನೆಗಡ್ತಾ ಐ ಲೈಕ್ ಇಟ್ ಅಂತೇನೆ. ಆದರೂ ಇವತ್ತೆಂಥದಕ್ಕೂ ನನಗೆ ಬದುಕುವುದೇ ಬೇಡ ಅಂತ ಆಗ್ತಾ ಉಂಟಮ್ಮ. ನಿಮ್ಮ ಹತ್ರ ಬರ್ಬೇಕಂತ ಆಗ್ತಾ ಉಂಟಮ್ಮ. ಅದಕ್ಕೆ ನಾನು ನಿಮ್ಮ ಹತ್ರ ಬರ್ತಾ ಇದ್ದೇನಮ್ಮ. ರಾಕಿರವ್ರೆ ಯಾಕೆ ಹೀಗೆ ಮಾಡ್ತಿದ್ದೀರಾ? ಈಗ ಸಾಯಂತದ ಏನಾಗಿದೆ? ನನಗೆ ನನ್ನ ಹೆತ್ತ ತಾಯಿಯ ನೆನಪಾಗ್ತಾ ಉಂಟು ಮಧುರ ಬಾಬಿ. ಅವ್ರ ಹತ್ರವೇ ಹೋಗ್ಬೇಕಂತ ಆಗ್ತಾ ಉಂಟು. ಅದಕ್ಕೆ ಈ ದಾರಿ ಹುಡ್ಕೊಂಡಿದ್ದೇನೆ. ರಾಕಿರವ್ರೆ ಹಂಗೆಲ್ಲ ಮಾಡ್ಬೇಡಿ, ನಾವು ನಿಮ್ಗೆ ತಾಯಿ ಪ್ರೀತಿ ತೋರಿಸ್ತೀವಿ. ಹೌದು ರಾಕಿರವ್ರೆ, ಪುಟ್ಟಮಲ್ಲಿ ಅವ್ರು ಹೇಳ್ತಿರೋದು ಸರಿಯಾಗೇ ಇದೆ. ನೀವ್ ಯಾವಾಗ್ಲೂ ನನ್ನ ಬಾಬಿಮಾ ಅಂತ ಕರೀತೀರಾ. ಅಂದ್ಮೇಲೆ ನೀವ್ ನನ್ ಮಗ ತರ ತಾನೆ? ರಾಕಿರವ್ರೆ ನಿಮ್ಮನ್ನ ಮಗನ್ ತರನೇ ನೋಡ್ಕೊತೀವಿ. ಮಗನ ತರ ನೋಡ್ಕೊಳ್ಳೋದು ಬೇರೆ, ಮಗ ಅಂದುಕೊಂಡು ನೋಡ್ಕೊಳ್ಳೋದು ಬೇರೆ ಪುಟ್ಟಕ್ಕ. ನೀವು ಯಾವ ನಮ್ಮನೆ ನೋಡಿಕೊಂಡ್ರು ನನ್ನ ಹೆತ್ತ ತಾಯಿಯ ಪ್ರೀತಿಯನ್ನು ಕೊಡ್ಲಿಕ್ಕೆ ಆಗುದಿಲ್ಲ. ಅದಕ್ಕಿಂತ ಹೆಚ್ಚಾಗಿ ಪ್ರೀತಿ ಕೊಡ್ತೀವಿ. ನಿಮ್ ಪಾಲಿಗೆ ನಾನೇ ಯಶೋದೆ, ಅವರೇ ದೇವಕ್ಕೆ. ಅಂದ್ರೆ ನೀವು ಬಂದು ನನ್ನ ಮನೇಲಿ ಇರ್ತೀರಾ? ಇಲ್ಲ ಕೃಷ್ಣ, ನಾವ್ ನಿಮ್ಮನೇಲಿ ಇರಲ್ಲ. ನೀನೇ ಬಂದು ನಮ್ಮ ಮನೇಲಿರು. ಬೆಳಗಿನ ಹೊತ್ತು ಯಶೋದಮ್ಮನ ಮನೇಲಿರು, ರಾತ್ರಿ ಹೊತ್ತು ನನ್ನ ಮನೇಲಿರು. ಕೃಷ್ಣ ನಿಮ್ಗೆ ಭಾಷೆ ಕೊಡ್ತೀವಿ. ನಿಮ್ಗೆ ಯಾವ್ದೇ ನೋವಾಗದಿರೋ ತರ ನಾವು ನೋಡ್ಕೊತೀವಿ. ಆಶೀರ್ವದಿಸಿ ಅಮ್ಮ. ಅಯ್ಯೋ ದೇವರೇ, ನನ್ನಿಂದ ಒಂದು ತಾಯಿಯನ್ನ ಪೀಂಕಿಸಿಕೊಂಡ್ರೆ ಎಂತಾಯ್ತು, ಎರಡು ತಾಯಿಯಂದ್ರನ್ನ ಕೊಟ್ಟರಲ್ಲ. ಐ ಲೈಕ್ ಇಟ್. ಕೂಸು ತಗೋತೀನ. ಅಮ್ಮ, ನನಗೆ ನೀನೇ ಊಟ ಮಾಡಿಸ್ಬೇಕು. ಸರಿ, ನಾನು ಹಾಗೆ ತಿನ್ನೋದಿಲ್ಲ, ನನಗೆ ಹಾಡು ಹೇಳಿಕೊಂಡು ತಿನ್ನಿಸ್ಬೇಕು. ಕೂಸು ಹಂಗೆಲ್ಲ ಹಠ ಮಾಡಬಾರ್ದು, ತಿನ್ನು. ಶ್ರೀಚಕ್ರಧಾರಿಗೆ ಶಿರಬಾಗಿ ಲಾಲಿ, ರಾಜೀವ ನೇತ್ರನಿಗೆ ರಮಣೀಯ ಲಾಲಿ. ಶ್ರೀಚಕ್ರಧಾರಿಗೆ ಶಿರಬಾಗಿ ಲಾಲಿ, ರಾಜೀವ ನೇತ್ರನಿಗೆ ರಮಣೀಯ ಲಾಲಿ. ಹಾಲ್ಗೆನ್ನೆ ಕೃಷ್ಣನಿಗೆ ಪುಟ್ಮನಿ, ಇಲ್ಲಿ ಯಾವ ನಾಟಕ ನಡೀತಾ ಇದ್ದಮ್ಮೆ? ಬಾಬಣ್ಣ ಗುರ್ತೋನಿ ಎಂತ ಮಾತು ಅಂತ ಆಡಿರಿ. ಇಲ್ಯಾವ ನಾಟಕ ನಡೀತಾ ಇದ್ದು? ತಾಯಿ ಕೂಸ್ಗೆ ತಿನ್ಸೋದು ನಿಮ್ಗೆ ನಾಟಕ ತರ ಕಂಡದ. ಕೂಸ? ಇಲ್ಯಾರು ಕೂಸಿದ್ದಮ್ಮೆ? ಇನ್ಯಾರ ಕೂಸು? ನಮ್ ಕೂಸು ಕೃಷ್ಣ. ಹೌದಪ್ಪ, ಅಮ್ಮ ನನ್ನನ್ನು ದತ್ತಗೆ ತಗೊಂಡಿದ್ದಾರೆ. ಅಡ ಕಲ್ಟಿವೇಟ್ರು ಯಾರು ಬೊಗಳ್ತಾ ಇದ್ದಾಡ? ಬಾಬಣ್ಣ, ಈ ಕೃಷ್ಣನ ನಾವು ದತ್ತು ತಗೊಂಡಿವಿ. ಯಾವ ಕೃಷ್ಣನಮ್ಮೆ? ಈ ಹುಚ್ಚ ಕಲ್ಟಿವೇಟ್ರನ? ನಾನಪ್ಪ ಕೃಷ್ಣ. ನನ್ನ ಹೆಸರೀಗ ಕೃಷ್ಣ ಗೌಡ ಜಾನಿ ಅಂತ. ಅಮ್ಮೆ ಪುಟ್ಮಲಿ, ಯಾವ ಆಂಗಲಿಂದ ಈ ಕಲ್ಟಿವೇಟ್ರ್ ನಿನಗೆ ಕೂಸ್ತರ ಕಂಡಮ್ಮೆ? ಹಂಗ್ ನೋಡಕ್ ಹೋದ್ರೆ ನೀನೇ ಅವನ್ಗ ಮಗಳ ತರ ಕಾಣ್ತಿದ್ದೆ. ಅಣ್ಣ ಹೇಳ್ಬೇಕು ಅಂದ್ರೆ ಕೃಷ್ಣನೇ ನಿಂಗೆ ದೊಡ್ಡ ಮಗ. ಥ್ಯಾಂಕ್ ಯು ಮಗ್ನೆ. ನಿಮ್ಮ ಅಪ್ಪನ ಮಾತ್ಗೆ ನೀನ್ ಏನು ತಲೆ ಕೆಡ್ಸ್ಕೋಬೇಡ. ಅತ್ಯ ಮುಂಟೈತೆ, ನೀನು ಆರಾಮಾಗಿರು. ಆಮೇಲೆ ನಾವಿಬ್ರು ಕೆಚ್ಚಿಡೋಣ. ಸಾಕ್ ನಿಲ್ಸಿರ ನಿಮ್ ಕೋತಿ ಆಟ್ವಾ. ಅದಕ್ಕಮ್ಮೆ ನಿಂಗಾದ್ರೂ ಓಸಿ ಬುದ್ಧಿ ಬೇಡವಾ? ಯಾವ ಸಿಂಹ ಕೂಸು ಅಂತ ಇವನ್ನ ಅಟ್ಟಿಗೆ ಸೇರಿಸ್ಕೊಂಡಿದೆ? ಅಪ್ಪ, ಅಮ್ಮ ನನ್ನನ್ನು ಮಗನ ದೃಷ್ಟಿಯಲ್ಲಿ ನೋಡ್ತಾ ಇದ್ದಾರೆ. ನಾನು ಅವರಿಗೆ ಮಗನಾಗಿಯೇ ಕಾಣ್ತೇನೆ. ನೀವು ಕೂಡ ಹಾಗೆ ನನ್ನನ್ನು ಅಪ್ಪನ ದೃಷ್ಟಿಯಿಂದ ನೋಡಿ. ನಾನು ನಿಮಗೆ ಮಗನಾಗಿಯೇ
ಆಗ್ತಾನೆ. ಹಾ ಅಡ ಕಲ್ಟಿವೇಟ್ರು ನಿನ್ನಂತ ಹುಚ್ಚನ್ನ ದತ್ತು ತಕೊಳಕ ನಂಗೇನು ಹುಚ್ಚಿಡ್ದಿದ್ದ. ಬಾಬಣ್ಣ ನನ್ ಕೂಸ್ಗೆ ಹುಚ್ಚ ಅಂತ ಕರಿಬೇಡಿ, ಇವ್ನ್ ಸಾನೆ ಸ್ಟೇಟ್ಮೆಂಟ್ ಅಲ್ಲೋ. ಅದು ಸ್ಟೇಟ್ಮೆಂಟಲ್ ಅಲ್ಲ ಕಮ್ಮೆ, ಸೆಂಟಿಮೆಂಟಲ್. ಹಿಡಿದ್ರಿ ಜಾಡ. ಆಮೇಲೆ ಪುಟ್ಮಲಿ ಇವ ಸೆಂಟಿಮೆಂಟಲ್ ಅಲ್ಲ ಕಮ್ಮೆ, ಬರೀ ಮೆಂಟ್ಲು. ಬಾಬಣ್ಣ ಪುನಃ ಪುನಃ ನನ್ ಕೂಸ್ಗೆ ಹುಚ್ಚ ಅನ್ಬೇಡಿ, ಇವನು ಹುಚ್ಚ ಅಲ್ಲ. ಅದ್ಕ್ಯಮ್ಮ ಅಣ್ಣಯ್ಯ ಅವ್ರನ್ನ ಹುಚ್ಚ ಅಂದಿದ್ದ ತಕ್ಷಣ ಅವ್ರು ಹುಚ್ಚ ಆಗ್ಬಿಡ್ತಾರ. ಅದ ನಂಜನ್ಗೂಡ್ ರಸಬಾಳೆ ಹುಚ್ಚನ್ನ ಹುಚ್ಚ ಅಂದೆ ಜೆಂಟ್ಲ್ಮ್ಯಾನು ಅನ್ನಕದ್ದ. ನೆಟ್ಟಿಗೆ ನಿಂತ್ಕೊಳಕ್ ಬರಲ್ಲ, ನನ್ನ ಎದುರಿಗೆ ತಿರಿಕಮ್ಮ ಮಾತಾಡಿಯ. ಸುಮ್ಮನೆ ಒಳಕೋರೋ ಸರಿ, ಇಲ್ಲಾಂದ್ರೆ ತಿಂದಿರೋ ತಟ್ಟನ್ನ ತಲೆ ಮೇಲೆ ತಕ್ಬಿಡ್ತೀನಿ. ನೀನ್ ಇದೊಂದು ಮಾತಾಡೋಣ ಚೆನ್ನಾಗಿ ಕಲ್ತಿದ್ಯಾ. ಕೃಷ್ಣ ನಾನು ರೂಮ್ ಒಳಗಡೆ ಇರ್ತೀನಿ, ನೀನು ಅಪ್ಪ ಅಮ್ಮನ ಜೊತೆ ಮಾತಾಡ್ಕೊಂಡು ರೂಮ್ಗೆ ಬಾ, ಇಬ್ರು ಕೆಚ್ಚಿಡೋಣ. ಆಮೇಲೆ ಪುಟ್ಮಲಿ ನಿನಗೆ ಕೂಸ್ಬೇಕು ಅಂತ ನಂತ ಹೇಳಿದ್ರೆ ನಾನೇ ಕೊಡೋ ಪ್ರಯತ್ನ ಪಡ್ತೀನಪ್ಪ. ಈಗಲೂ ನೀವು ಅನ್ನು ಮುನ್ನೋರ್ಸಕ್ಕೆ ನಮ್ಮ ಮಟ್ಲಿ ತೊಟ್ಲು ತೂಗ್ಬೇಕು, ಹಂಗೆ ಮಾಡ್ತೀನಿ. ಛೀ, ಹೋಗಿ ಬಾಬಣ್ಣ, ಕೂಸ್ ಮುಂದೆ ಏನೆಲ್ಲ ಮಾತಾಡ್ತಿದ್ದೀರಿ. ನಾನು ಈ ಕೃಷ್ಣನ್ನೇ ನನ್ ಕೂಸ್ ಅನ್ಕೊಂಡಿವ್ನಿ. ಆಮೇಲೆ ಪುಟ್ಮಲಿ ನಿನಗೊಂದು ಮಾತು ಕೇಳ್ತೀನಿ, ಇದ್ಕಿನಾಗೆ ನಿನ್ನ ಮನಸ್ಲಿ ದೇವಕಿ ಪ್ರೀತಿ ಹೆಂಗ್ ಬಿಟ್ಬಿಡ್ತಮ್ಮೆ? ಅಪ್ಪ ಇವರು ದೇವಕಿ ಮಮ್ಮಿ ಅಲ್ಲ, ಯಶೋದ ಅಮ್ಮ, ಮಧುರ ಮಮ್ಮಿ ಇದಾರಲ್ಲ ಅವರು ದೇವಕಿ ಮಮ್ಮಿ. ಅಡ ಕಲ್ಟಿವೇಟ್ರು ಯಾನ್ ಹೇಳ್ತಾ ಇದ್ದಾಡ? ಹ್ಞೂ ಬಾಬಣ್ಣ, ನಾನು ಮಧುರ ಅವ್ರಿಬ್ರು ಸೇರಿ ಕೃಷ್ಣನ ದತ್ತು ತಕೊಂಡಿವಿ. ನಾನು ಯಶೋದಮ್ಮ, ಅವರು ದೇವಕಿ ಅಮ್ಮ. ಮಧುರವರು ಇಂಥ ಕೆಲಸ ಮಾಡ್ಕೊಂಡಿದ್ದಾರ. ಪುಟ್ಮಲಿ ಏನೋ ದಡ್ಡಿ, ಅವಳು ಇಂಥ ಕೆಲಸ ಮಾಡೋದು ನಡೀತದೆ. ಆದರೆ ಮಧುರವರು ಎಜುಕೇಟೆಡ್ ಆಗಿದ್ಕೊಂಡು ದಡ್ಡಿ ಥರ ಯಾಕೆ ಮಾಡ್ಕೊಂಡ್ರು? ಅಮ್ಮ ಅಪ್ಪ ನಿಮ್ಮನ್ನು ದಡ್ಡಿ ಅಂತಿದ್ದಾರೆ. ಬಾಬಣ್ಣ ಕೂಸ್ ಮುಂದೆ ನನ್ನನ್ನು ದಂಡಿ ಅಂತಾರಿಯಾ? ಅಂತೀನಿ ಕಮ್ಮೆ, ಒಂದ್ಸಲ ಅಲ್ಲ 100 ಸಲ ದಡ್ಡಿ 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 ಅಂತೀನಿ. ಅಪ್ಪ ನನ್ನ ಎದುರಿನಲ್ಲಿ ಏನಾದರೂ ಅಮ್ಮನ ಮನನೊಯ್ತು, ಅವರ ಕಣ್ಣಿನಲ್ಲಿ ನೀರು ಬರೆಸಿದರೆ ನಿಮ್ಮ ಪಾಲಿಗೆ ನನ್ನ ಮಗನಾಗಿರುವುದಿಲ್ಲ, ಈ ಮಣ್ಣಾಗ್ತೀನಿ. ಅಯ್ಯೋ ಐ ಲೈಕ್ ಇಟ್. ಬಾಬಣ್ಣ ಕೂಸ್ ಮೇಲೆ ಕೈ ಮಾಡಿರಿ. ಅಪ್ಪ ಆದವರು ಕೂಸ್ಗೆ ಪ್ರೀತಿ ಕೊಡ್ಬೇಕ ಹೊರ್ತು ಹಂಗೆಲ್ಲ ಹೊಡೆದ್ ನೋಯಿಸ್ಬಾರ್ದು. ಅಪ್ಪ ಆಗೋದು ಎಷ್ಟು ಕಷ್ಟ ಅಂತ ನಿಮ್ಗೂ ಗೊತ್ತು ತಾನೆ. ಕೂಸು ಸಾನೆ ನೋವಾಯ್ತಪ್ಪ. ಆಮೇಲೆ ಪುಟ್ಮಲಿ ನಿಂದ ಯಾಕೋ ಜಾಸ್ತಿ ಆಯ್ತು ಕಮ್ಮೆ. ಬಾಬಣ್ಣ ಕೂಸ್ಗೆ ಪ್ರೀತಿ ತೋರ್ಸೋದು ಯಾವತ್ತೂ ಜಾಸ್ತಿ ಆಗಲ್ಲ ಅನ್ನಿ. ನಾವಿಬ್ರು ಸೇರಿ ಮುದ್ದು ಕೃಷ್ಣನಿಗೆ ಅಪ್ಪ ಅವ್ನ್ ಪ್ರೀತಿ ತೋರ್ಸವು. ನೋಡಿದ್ದೀರಪ್ಪ ಅಮ್ಮ ನನ್ನನ್ನು ಎಷ್ಟು ಪ್ರೀತಿ ಮಾಡ್ತಾರೆ, ನೀವು ಯಾವಾಗ ನನ್ನನ್ನು ಪ್ರೀತಿ ಮಾಡೋದು? ನಿಮ್ಮ ಚಿಪ್ಪಿಂಡ ನೀರು ಬಿಟ್ಮೇಲೆ ಐ ಲೈಕ್ ಇಟ್. ಏನಾಗಿದೆ ನಿನಗೆ? ಯಾಕೆ ಇಷ್ಟು ಬೇಗ ಮಲ್ಕೊಂಡಿದ್ಯಾ? ಅಲೆ ಅಲೆ ಹೇಯ್, ನಾನು ಲೇಟಾಗಿ ಬಂದೆ ಅಂತ ಕೋಪನಾ? ಸಾರಿ, ಐ ಆಮ್ ವೆರಿ ಸಾರಿ. ಏನು ಮಾಡಲಿ ಮಧು, ನೀನೇ ಹೇಳ್ತಿದ್ಯಲ್ಲ ಹೊರಗಡೆ ಎಲ್ಲ ಸುತ್ತಾಡಿ ಪಾಲಿಸಿ ಮಾಡಿಸು ಅಂತ. ಇವತ್ತು 2 ಪಾಲಿಸಿ ಮಾಡಿಸ್ಕೊಂಡ್ಬಂದಿದ್ದೀನಿ ಗೊತ್ತಾ. ಬೆಳಗ್ಗೆಯಿಂದ ಸುತ್ತಾಡಿ ಸುತ್ತಾಡಿ ಮೈಯೆಲ್ಲ ನೋವು. ಸ್ವಲ್ಪ ಬೆನ್ನು ಹತ್ತುತ್ತೀಯಾ? ಅಯ್ಯೋ ಏನ್ ಮಧು, ಒಳ್ಳೆ ಮಸಾಜ್ ಎಕ್ಸ್ಪರ್ಟ್ ತರ ಮಸಾಜ್ ಮಾಡ್ತೀಯ ನೋಡು. ಥ್ಯಾಂಕ್ ಯು ಪಪ್ಪ. ನಮ್ಮ ಬೆಡ್ರೂಮ್ ಅಲ್ಲಿ ನೀನೇನೋ ಮಾಡ್ತಿದ್ಯಾ? ಎಲ್ಲರೂ ಎಂತ ಮಾಡ್ತಾರೆ, ನಾನು ಅದನ್ನೇ ಮಾಡ್ತಿದ್ದೆ, ಮಲಗಿದ್ದೆ. ನನ್ನ ಬೆಡ್ರೂಮ್ ಬರೋಕ್ಕೆ ಎಷ್ಟೋ ಧೈರ್ಯ ನಿನ್ಗೆ? ಇದು ನಿಮ್ಮೊಬ್ಬರ ಬೆಡ್ರೂಮ್ ಅಲ್ಲ ಡ್ಯಾಡಿ, ನನ್ನ ಮಮ್ಮಿದ ಬೆಡ್ರೂಮ್. ಡ್ಯಾಡಿನಾ? ನಾನು ಯಾವಾಗಿಂದ ಡ್ಯಾಡಿ ಆದ್ನು ನಿನ್ಗೆ? ಇವತ್ ಬೆಳಿಗ್ಗೆಯಿಂದ ಬೆಳಿಗ್ಗೆ ನಾನು ಕೃಷ್ಣನ ದತ್ತು ತಗೊಂಡೆ, ಅವನಿಗೆ ಅದು ಮುದ್ದು ಮಗ. ಡಾರ್ಲಿಂಗ್ ಏನಾಗಿದೆ ನಿನ್ಗೆ? ಈ ಹುಚ್ಚಿನ ಜೊತೆ ಸೇರ್ಕೊಂಡು ನಿನ್ಗೂ ಹುಚ್ಚಿಗೆ ಚಿಡಿತಾ? ಯಾವ ಆಂಗಲ್ ಅಲ್ಲಿ ನೀವು ನಿನಗೆ ಮಗನ್ ತರ ಕಾಣ್ತಿದ್ದಾನೆ? ತಾಯಿ ಅನ್ನೋ ಆಂಗಲ್ ಇಂದ. ಅಲ್ಲ, ಇದಕ್ಕಿದಂಗೆ ನಿನ್ಗೆ ಅಮ್ಮ ಆಗ್ಬೇಕು ಅಂತ ಯಾಕೆ ಅನಿಸ್ತು? ಅದು ಅಳೋ ಮಕ್ಕಳನ್ನ ಸಮಾಧಾನ ಮಾಡೋ ತಾಯಿ ನೋಡಿ ನಾನು ಯಾಕೆ ತಾಯಿ ಪ್ರೀತಿ ತೋರಿಸ್ಬಾರ್ದು ಅಂತ ಕೃಷ್ಣನ ದತ್ತು ತಗೊಂಡೆ. ಇವನು ಕೃಷ್ಣ ಅಲ್ಲ, ನಮ್ ಜೀವನಕ್ಕೆ ಬಂದಿರೋ ಉಷ್ಣ. ನೋಡಿ ಕೃಷ್ಣನ್ ಬಗ್ಗೆ ಹಾಗೆಲ್ಲ ಮಾತಾಡ್ಬೇಡಿ, ನಂಗೆ ಬೇಜಾರಾಗುತ್ತೆ. ಮಧು, ನಿನಗೆ ದತ್ತು ತಗೊಳಕ್ಕೆ ಪ್ರಪಂಚದಲ್ಲಿ ಬೇರೆ ಯಾವ ಮಕ್ಕಳು ಸಿಗ್ಲಿಲ್ವಾ? ಹೋಗಿ ಹೋಗಿ ವಯಸ್ಸಾಗಿರೋ ಹುಚ್ಚಿನ ದತ್ತು ತಗೊಂಡಿದ್ಯಾ? ಮಮ್ಮಿ ಪಾಪ್ಸ್ ನನ್ನ ಹುಚ್ಚ ಅಂತಿದ್ದಾರೆ. ಇನ್ನೊಂದ್ಸಲ ನನ್ನ ಡ್ಯಾಡಿ ಗಿಡಿ ಅಂದ್ರೆ ತೆಗೆದು ಕಾಪಾಡಕ್ ಬಾರಿಸ್ಬಿಡ್ತೀನಿ. ಮಮ್ಮಿ ಹಂಗಾರೆ ನನಗೆ ಹೊಡಿತಾರಂತೆ. ಜಾನಿ, ಈ ಹಸುಗೂಸ್ನ ಹೊಡಿಯಕ್ ನಿಮ್ಗೆ ಹೇಗಾದ್ರೂ ಮನ್ಸ್ ಬರುತ್ತಾ? ಹಸುಗೂಸ? ಮಧು, ಯಾವ ಆಂಗಲ್ ಇಂದ ಇವ್ನು ನಿನ್ಗೆ ಹಸುಗೂಸ್ ತರ ಕಾಣ್ತಿದ್ದಾನೆ? ತಾಯಿ ಅನ್ನೋ ಆಂಗಲ್ ಇಂದ. ಸಾಕು ನಿಲ್ಸು ಮಧು ನಿನ್ ತಾಯಿ ಆಂಗಲ್ನ. ನನ್ಗಿದಾಕೋ ಸರಿ ಕಾಣ್ತಿಲ್ಲ. ಈ ಪೆದ್ದಾಟ ಮುದ್ದಾಟಗಳನ್ನೆಲ್ಲ ಪುಟ್ಮಲ್ಲಿ ಅವ್ರು ಮಾಡಿದ್ರೆ ದಡ್ಡಿ ಅಂತ ಸುಮ್ಮನಿರ್ಬೋದಾಗಿತ್ತು.
ನೀನ್ ಎಜುಕೇಟೆಡ್ ಇಂಟೆಲಿಜೆಂಟ್ ಆಗಿ ಈ ರೀತಿ ಮಾಡೋದು ಸರಿ ಅನ್ಸೋದಿಲ್ಲ. ಜಾನಿ, ನಾನು ಪುಟ್ಮಲ್ಲಿಯವ್ರು ಸೇರ್ಕೊಂಡೆ ಈ ಕೆಲಸ ಮಾಡಿರೋದು. ಪುಟ್ಟಮಲ್ಲಿಯವರು ದತ್ತು ತಗೊಂಡಿದಾರ? ಅವ್ರೊಬ್ರೇ ಅಲ್ಲ ಜಾನಿ, ನಾನು ಪುಟ್ಮಲ್ಲಿಯವ್ರು ಇಬ್ರು ಸೇರಿ ಈ ಮುದ್ದು ಕೃಷ್ಣನ ದತ್ತು ತಗೊಂಡಿದೀವಿ. ಈ ಕೃಷ್ಣಂಗೆ ಇಬ್ರು ತಾಯಂದ್ರು. ಇವರು ದೇವಕಿ ಮಮ್ಮಿ, ಅವ್ರಿಗೆ ಯಶೋದಮ್ಮ. ನೀವು ಕಿಶೋರ್ ಡ್ಯಾಡಿ, ಅವ್ರು ನಂದಪ್ಪ. ನಾನು ಕೃಷ್ಣ ಗೌಡ ಜಾನಿ. ಏಯ್, ಹುಚ್ಚುಚ್ಚಾಗಿ ಏನೇನೋ ಮಾತಾಡ್ಬೇಡ, ಮೊದ್ಲಿನಿಂದ ರೈಟ್ ಹೇಳು. ಇಲ್ಲ ಜಾನಿ, ಅವನೆಲ್ಲೂ ಹೋಗಲ್ಲ. ಅವನೀಗ ನಮ್ಮ ಮಗ. ಮಧು, ಈ ಹುಚ್ಚುನ ನಮ್ಮ ಮಗ ಅಂತ ಒಪ್ಕೋತಿದ್ಯಲ್ಲ? ಲೇ ಆಫ್ ಮೆಂಟ್ಲು, ಸುಮ್ನೆ ಜಾಗ ಖಾಲಿ ಮಾಡೋ. ನೋ ಜಾನಿ, ಅವನೆಲ್ಲೂ ಕಳ್ಸಲ್ಲ. ಅವನು ನಮ್ ಜೊತೆ ನಮ್ ಬೆಡ್ರೂಮ್ ಅಲ್ಲೇ ಮಲ್ಕೋತಾನೆ. ಇವನು ನಮ್ ಜೊತೆ ನಮ್ ಬೆಡ್ರೂಮ್ ಅಲ್ಲೇ ಮಲಗ್ತಾನ? ಐ ಲೈಕ್ ಇಟ್. ಗೆಟ್ ಗೆಟ್ ಗೆಟ್. ಕನಸಲ್ಲಿ ಬಂದವನಾರೆ ಮನಸ್ಸಲ್ಲಿ ನಿಂತವನಾರೆ ಅವನಾರು ನಾ ಕಾಣೆ ನೀ ಹೇಳೆ ಗೆಳತಿ ಕನಸಲ್ಲಿ ಬಂದವನಾರೆ ಮನಸ್ಸಲ್ಲಿ ನಿಂತವನಾರೆ ಅವನಾರು ನಾ ಕಾಣೆ ನೀ ಹೇಳೆ ಗೆಳತಿ ಕನಸಲ್ಲಿ ಬಂದವನಾರೆ. ಇನ್ಯಾರು ಬರೋಕ್ ಸಾಧ್ಯ? ಜೂಲಿಯಟ್ ಕನ್ಸಲ್ಲಿ ರೋಮಿಯೋ ಬಂದ ಹಾಗೆ, ಅನಾರ್ಕಲಿ ಕನ್ಸಲ್ಲಿ ಸಲೀಂ ಬಂದ ಹಾಗೆ, ನಿಮ್ ಕನ್ಸಲ್ಲಿ ನೀವ್ ಏನ್ ಹೇಳ್ತಾ ಇದ್ದೀರೋ ನಂಗೆ ಅರ್ಥ ಆಯ್ತಿಲ್ಲ. ಅದು ಅರ್ಥ ಆಗಿದ್ದ ದಿವಸ ನಮ್ಮಿಬ್ರು ಮಧ್ಯೆ ಇಷ್ಟೊಂದು ಅಂತರನೇ ಇರೋದಿಲ್ಲ. ಪುನಃ ಏನೋ ಹೇಳಿದ್ರಿ. ಪುಟ್ಟಮಲ್ಲಿಯವರೇ, ನೀವು ಮಾಡಿದ್ ಸರಿನಾ? ನಾ ಏನ್ ಮಾಡ್ದಿ? ತರಕಾರಿ ಕುಯ್ಯೋದ್ ತಪ್ಪ? ಪುಟ್ಟಮಲ್ಲಿಯವರೇ, ನಾನು ತರಕಾರಿ ಹೆಚ್ಚೋದ್ರ ಬಗ್ಗೆ ಮಾತಾಡ್ತಿಲ್ಲ. ನೀವು ಮಧುರ ಮಾಡಿದ್ ಸರಿನಾ ಅಂತ ಕೇಳ್ತಿದ್ದೀನಿ. ಡ್ಯಾಡಿ, ಅವ್ರು ಮಾಡ್ತಿರೋದು ಸರಿಯೇ ಇದೆ, ಆದ್ರೆ ನೀವು ಮಾಡ್ತಿರೋದು ಸರಿ ಇಲ್ಲ. ಲೈ, ಇಬ್ರು ಮಾತಾಡುವಾಗ ಮಧ್ಯೆ ಬರಬಾರ್ದು ಅಂತ ಗೊತ್ತಿಲ್ವೇನೋ? ಸುಮ್ಮನೆ ಜಾಗ ಖಾಲಿ ಮಾಡೋ. ನಿನಗೂ ಇದಕ್ಕೂ ಸಂಬಂಧ ಇಲ್ಲ. ಯಾಕೆ ಸಂಬಂಧ ಇಲ್ಲ? ಸಂಬಂಧ ಅದೇ. ಇವನು ನನ್ ಮುದ್ದು ಕೂಸು, ನಿನ್ಗೆ ಹಕ್ಕದೆ ಮಾತಾಡೋ ಕೂಸು. ಐ ಲೈಕ್ ಇಟ್ ಅಮ್ಮ. ಕೇಳಿಸಿಕೊಂಡಿರೋ ಕಿಶೋರ್ ಡ್ಯಾಡಿ, ನೀವೆಂತದಕ್ಕೆ ಬೆಳಿಗ್ಗೆ ಬಂದು ಅಮ್ಮನ ತಲೆ ತಿನ್ನೋದು? ನಿಮಗೆ ಮಾಡ್ಲಿಕ್ಕೆ ಎಂತ ಕೆಲಸ ಇಲ್ವಾ? ಕೆಲಸ ಇಲ್ಲದಿದ್ರೆ ವೃಷಭಾವತಿ ನದಿಗೆ ಬಿದ್ದು ಸಾಯಿರಲ್ಲ. ಐ ಲೈಕ್ ಇಟ್. ಚಂದನವ್ರೆ, ನನ್ ಕೂಸ್ಗೆ ಒಡಿಯೋದ್ ಗಿಡಿಯೋದೆಲ್ಲ ಇಟ್ಕೋಬೇಡಿ. ಅವನೇನ್ ಮಾಡ್ದ? ಪುಟ್ಟಮಲ್ಲಿಯವರೇ, ನಿಮ್ಗೂ ಮಧುಗೂ ಏನಾಗಿದೆ? ಯಾವ ಆಂಗಲ್ ಅಲ್ಲಿ ನಿಮ್ಗೆ ಮಗನ್ ತರ ಕಾಣ್ತಾನೆ? ಅವ್ನ ಮುಖ ನೋಡಿ ಚಿಂಪಾಂಜಿ ತರ ಇದೆ, ಕಣ್ಣು ನೋಡಿ ಗೋರಿಲ್ಲ ತರ ಇದೆ, ಹಲ್ಲು ನೋಡಿ ಕಾಡ್ಪಪ್ಪನ್ ತರ ಇದೆ. ಟೋಟಲ್ ಆಗಿ ಹೇಳ್ಬೇಕಂದ್ರೆ ಇವನು ಮನುಷ್ಯರು ಜಾತಿನೇ ಅಲ್ಲ. ಇಂಥವ್ನು ನಿಮ್ಗೆ ಮಗ ಹೇಗಾಗ್ತಾನೆ? ಐ ಲೈಕ್ ಇಟ್. ಚಂದನವ್ರೆ, ನನ್ ಕೂಸ್ಗೆ ಯಾವ್ಯಾವ್ದೋ ಪ್ರಾಣಿಗಳಿಗೆಲ್ಲ ಹೋಲ್ಸಿದ್ರೆ ನನ್ಗೆ ಇಷ್ಟ ಆಗಲ್ಲ. ನನ್ ಮನ್ಸಿಗೆ ಸಾನ ಆಟ ಆಯ್ತದೆ. ಪುಟ್ಟಮಲ್ಲಿಯವ್ರದ್ದು ಹಾಟ್ ಅಲ್ಲ, ಹರ್ಟ್. ಹಿಡಿದ್ರಿ ಜಾಣ. ಅದಕ್ಕೆ ಹೇಳುದು, ನನ್ ಮುದ್ದು ಕೃಷ್ಣನ್ಗ ಬೈಬೇಡಿ. ಪುಟ್ಟಮಲ್ಲಿಯವರೇ, ಇವನು ನಿಮ್ ಮಗ ಅಂದ್ರೆ ನನ್ನ ಕೈಲಿ ಅರ್ಗಿಸ್ಕೊಳಕ್ಕೆ ಆಗ್ತಿಲ್ಲ. ಡ್ಯಾಡಿ, ಅರಗಿಸಿಕೊಳ್ಳಿಕ್ಕೆ ಆಗದಿದ್ದರೆ ನಿಮ್ಮ ಹೊಟ್ಟೆ ಕಿಟ್ಟಿರ್ಬೇಕು. ಈಗಲೇ ಹೋಗಿ ಉಳಿಸಿ ನೀನೆ ಚೂರ್ಣ ಮಾಡಿ ಕುಡಿರಿ, ಕಟ್ಟಿಕೊಂಡಿದ್ದೆಲ್ಲ ಕಿತ್ತಕೊಂಡು ಬರ್ತದೆ. ಅಮ್ಮ, ಡ್ಯಾಡಿ ನನಗೆ ಪುಣ್ಯ ಪಟ್ಟಿದ್ರು. ಚಂದನವ್ರೆ, ಇನ್ನೊಂದ್ಸಲ ನನ್ ಮಗನ್ ತಂಟೆಗೆ ಏನಾದ್ರೂ ಬಂದ್ರೆ. ಪುಟ್ಟಮಲ್ಲಿಯವರೇ, ಈ ಹುಚ್ಚನ್ಗೋಸ್ಕರ ನೀವು ನನ್ನ ಮೇಲೆ ಕೈ ಮಾಡ್ತೀರಾ? ಹೌದು, ನನ್ ಮಗನ್ಗೆ ನನ್ ಮುಂದೆನೆ ಹುಚ್ಚ ಅಂತ ಬೈದು ಹೊಡೆದ್ರೆ ನಿಮ್ಮನ್ನ ದೇವ್ರ ಮನೇಲಿ ಕೂರಿಸಿ ಮಂಗಳಾರತಿ ಮಾಡ್ಬೇಕಿತ್ತ? ಪುಟ್ಟಮಲ್ಲಿಯವರೇ, ಇನ್ನೊಂದ್ಸಲ ಕೇಳ್ತಿದ್ದೀನಿ, ಇವನ್ಗೋಸ್ಕರ ನೀವು ನನ್ನ ಮೇಲೆ ಕೈ ಮಾಡ್ತಿದ್ದೀರಾ? ಡ್ಯಾಡಿ, ನೀವು ಕಿವಿಯಲ್ಲಿ ಸಿಮೆಂಟಿನ ಉಂಡೆ ಇಟ್ಕೊಂಡಿದ್ದೀರಾ? ಅಮ್ಮ ಬೈತಿರೋದು ನಿಮ್ಗೆ ಕೇಳ್ತಾ ಇಲ್ವಾ? ಪುಟ್ಟಮಲ್ಲಿಯವರೇ, ಯಾವನ್ಗೋಸ್ಕರನು ನೀವು ನನ್ನ ಮೇಲೆ ಕೈ ಮಾಡ್ತಿದ್ದೀರಾ? ನಿಮ್ಮದೆಂತ ಎಮ್ಮೆ ಚರ್ಮವ? ಅಮ್ಮ ಈ ನಮ್ಮನೆ ಬೈದ್ರು ಮಾನ ಮರ್ಯಾದೆ ಬಿಟ್ಟು ಇಲ್ಲಿ ನಿಂತ್ಕೊಂಡಿದ್ದೀರಲ್ವಾ? ಅಮ್ಮ ಮಗನ ಮಾತು ನಿಮ್ಗೆ ಅರ್ಥ ಆಗ್ತಿಲ್ವಾ? ಅಲ್ಲ, ಸುಮ್ಮನೆ ಓದ್ಲಾಡ್ಕೊಂಡು ಇಲ್ಲಿ ನಿಂತ್ಕೊಂಡಿದ್ದೀರಾ? ಅಲ್ಲ, ಈ ನಮ್ಮನೆ ಓದ್ಲಾಡಿಯೋ ಬದಲು ಪುಟ್ಟಪಾತಿಗೆ ಹೋಗಿ ನಿಮಗೆ ಬೂಟ್ ಪಾಲಿಶ್ ಮಾಡಿದ್ರೆ ಒಂದು 4 ದುಡ್ಡು ಸಂಪಾದನೆ ಆಗ್ತದೆ. ಅವಾಗ ದೇವಕಿ ಮಮ್ಮಿಯು ಖುಷಿ ಪಡ್ತಾ ಇದ್ರು. ಗೌಡ್ರೆ, ಇಲ್ಲೇ ಇದ್ದೀರಾ? ಮಧುರ ಅವ್ರೆ, ನನಗೆ ಆಮೇಲೆ ಕಾಲ್ ಮಾಡ್ತೀನಿ. ಗೌಡ್ರೆ, ಏನು ಬಂದಿದ್ದು? ಅದು ಏನೋ ಗೊತ್ತಿಲ್ಲ ಮಧುರ ಅವ್ರೆ, ಇತ್ತೀಚೆಗೆ ನಿಮ್ಮ ಬಗ್ಗೆ ಚಿಂತೆ ಆಗ್ಬಿಟ್ಟದೆ. ಅಂದ್ರೆ ನಿಮ್ಮ ಬಗ್ಗೆ ಯೋಚನೆ ಮಾಡಕ್ ಶುರು ಮಾಡ್ಬಿಟ್ಟಿನಿ ಅಂದಿ. ನನ್ನ ಬಗ್ಗೆ ಯೋಚನೆ ಮಾಡಂತದೇನಿದೆ? ಅದೇ, ನೀವು ಯಾವಾಗ ನನ್ನ ಕೈ ಹಿಡ್ದವ್ರಿ ಅಂತ. ಏನಂದ್ರೆ? ಅಂದ್ರೆ ನೀವು ನಿರ್ಧಾರ ತಕೊಂಡ್ರೆ ತಪ್ಪು ಅಂತ ಹೇಳಕ್ ಬಂದಿ. ಗೌಡ್ರೆ, ನಾನು ಯಾವ ನಿರ್ಧಾರ ತಗೊಂಡಿದ್ದೀನಿ? ನನ್ನ ಟೈಮ್ ವೇಸ್ಟ್ ಮಾಡೋದಲ್ಲದೆ ಸುಮ್ಮನೆ ನನ್ನ ತಲೆನೋವು ಬರ್ಸಿದ್ದೀರಾ. ಮುಸ್ಬಿಡಿ ಮಧುರ ಅವ್ರೆ, ನಿಮ್ಮನ್ನ ತಲೆ ಮೇಲೆ ಹೊತ್ಕೊಂಡು ಮೆರವಣಿಗೆ ಮಾಡ್ತೀನಿ ಹೊರ್ತು ನಿಮಗೆ ತಲೆನೋವು ಬರ್ಸಲ್ಲ.
ಬೀದಲ್ಲಿ ಜನಗಳು ನಿಮ್ಮ ಬಗ್ಗೆ ಮಾತಾಡ್ಕೊಳ್ಳೋದ ಕೇಳೋಕ್ಕಾಗದೆ ನೋವಿಂದ ಬಂದು ಈ ವಿಷಯ ಹೇಳ್ತಾವ್ನಿ ಅನ್ನಿ. ಗೌಡ್ರೆ ಏನ್ ಹೇಳ್ತಿದ್ರ? ಈ ಓವರ್ ಆಕ್ಟಿಂಗ್ ಎಲ್ಲ ಬೇಡ. ಗುಲ್ಬರ್ಗದಲ್ಲಿ ಪಟಾಪಟಿ ಚಟ್ಟಿ ಬನ್ಯನ್ ಮಾರ್ದಾಗ್ಲೇ ಗೊತ್ತಾಯ್ತು ನೀವು ಒಳ್ಳೆ ಆಕ್ಟರ್ ಅಂತ. ಏನೇ ವಿಷಯ ಇದ್ರು ಡೈರೆಕ್ಟ್ ಆಗಿ ಹೇಳಿ. ಮಧುರವ್ರೆ, ನೀವು ಶಾನೆ ಬುದ್ಧಿವಂತರು, ಚಾಲಾಕಿ ಹೆಣ್ಣು, ಜೊತೆಗೆ ಸೌಂದರ್ಯನೂ ತುಂಬಿ ತುಳುಕ್ತಾರೆ. ನಿಮ್ಮಂತ ಬುದ್ಧಿವಂತರು ಆ ಹುಚ್ಚನ್ನ ದತ್ತು ತಕತ್ತಾರೆ ಅಂದ್ರೆ ನಂಗೆ ನಂಬಕ್ಕೆ ಆಯ್ತಾ ಇಲ್ಲ ನೀ. ಓಹೋ, ಇದು ಮ್ಯಾಟರು. ಇದನ್ನ ಹೇಳಕ್ಕೆ ಅಲ್ಲಿಂದ ಇಲ್ಲಿ ತನಕ ಬಂದ್ರ? ನಿಮ್ಗೊಂದ್ ವಿಷಯ ಗೊತ್ತಾ? ಕೃಷ್ಣನ ನಾನು ಒಬ್ಳೆ ದತ್ತು ತಗೋತಿಲ್ಲ, ನಾನು ಪುಟ್ಮಲ್ಲಿ ಅವ್ರು ಸೇರಿ ದತ್ತು ತಗೊಂಡಿರೋದು. ಮಧುರವ್ರೆ, ಪುಟ್ಮಲಿ ಎಂತ ದಡ್ಬಡೈತದು ಅಂತ ನಿಮಗೆ ಗೊತ್ತು ತಾನೆ. ಅವಳ ಜೊತೆಗೆ ಹೆಂಗ್ ಜೀವನ ನಡೆಸ್ತಾ ಇದ್ದಾನೆ ನನಗೆ ಗೊತ್ತಾಯ್ತಾ ಇಲ್ಲ. ಅವಳಿಗೆ ಅರ್ಥ ಮಾಡಿಸಿ ನನ್ನ ಜೀವನನೇ ಅರ್ಥ ಕಳ್ಕೊಂಬಿಟ್ಟದೆ. ಅದಕ್ಕೆ ಇಂಥ ಹುಚ್ಚನ ದತ್ತು ತಕೊಳ್ಳೋದು ಬೇಡ ಅಂತ ನೀವು ಅವಳಿಗೆ ಅರ್ಥ ಮಾಡಿಸ್ಬೇಕಾಗಿತ್ತಾನೆ. ಗೌಡ್ರೆ ಹೇಳಿ ಮೇಲೆ. ಮಧುರವ್ರೆ, ಕೂತ್ಕೊಂಡೆ ಮಾತಾಡೋ. ಹೇಳಿ ಅಂದೆ. ಯಾಕಪ್ಪ ಹಿಂಗಾಗ್ಬಿಡ್ತು? ಪುಟ್ಮಲ್ಲಿ ಅವರು ದಡ್ಡಿನ? ದಡ್ಡಿ ಅಂತ ಗಂಧ ಕಡ್ಡಿ ಅನ್ನಕದ್ದ. ಐ ಡೋಂಟ್ ಲೈಕ್ ಇಟ್. ನನ್ನ ಮಮ್ಮಿಯನ್ನು ನೀವು ದಡ್ಡಿ ಅಂದದ್ದ? ಈ ಮಾತಿನಿಂದನೇ ನನ್ನ ಸಹಿಸಲಾರೆ. ನಿಲ್ಸು, ಅವ್ರು ಹೊಡಿಬೇಡ, ಬಿಟ್ಬಿಡು ಕಂದ. ಇಲ್ಲ ದೇವಕಿ ಮಮ್ಮಿ, ಇವ್ರು ನನ್ನ ಯಶೋಧ ಅಮ್ಮನನ್ನು ದಡ್ಡಿ ಅಂತಿದ್ದಾರೆ. ಅದರ ಪ್ರತಿಕಾರವನ್ನು ನಾನು ತೀರಿಸಲೇಬೇಕು. ಕೃಷ್ಣ, ನಾನಿನ್ ದೇವಕಿ ಮಮ್ಮಿ ಹೇಳ್ತಾ ಇದ್ದೀನಿ, ಅವ್ರಿಗೆ ಹೊಡಿಬೇಡ, ಬಿಟ್ಬಿಡು. ನನ್ ಮಾತನ್ನ ಕೇಳಲ್ವಾ ನೀನು? ಮಮ್ಮಿ, ನಾನು ನಿಮ್ಮ ಆಜ್ಞೆಯನ್ನು ಸದಾ ಪಾಲಿಸ್ತೇನೆ. ಗೌಡ್ರೆ, ಇನ್ನು ಇಲ್ಲೇ ಇದ್ರೆ ಏನಾಗುತ್ತೆ ಗೊತ್ತು ತಾನೆ? ಗೊತ್ತಾಯ್ತು ಮಧುರವ್ರೆ, ಇನ್ನು ಇಲ್ಲೇ ಇದ್ರೆ ನನ್ನ ಮೂಳುಗಳೆಲ್ಲ ಪುಡಿ ಪುಡಿ ಆಗ್ಬಿಡ್ತವೆ. ಆಗ ಪುಟ್ಬಲ್ಲಿ ಬಿಸಿನೀರು ಕಾಯಿಸ್ಕೊಂಬೆ. ನೆಪ್ನೋರ್ರೆ, ಇಷ್ಟು ದಿನ ನನ್ನ ಹೆಂಡ್ರು ಎಲ್ಲರೂ ಆಚ್ಕೋಬೇಕಾರೆ ಬಾಬಣ್ಣದಿಂದ ವಾಗದೇ ಇಲ್ಲ ಅಂತಿದ್ಲು. ಇವತ್ತು ನೋಡಿ ಕಲ್ಟಿವೇಟರ್ ಕರ್ಕೊಂಡು ಸಿನಿಮಾ ನೋಡಕ್ ಹೊಂಟೋಗಾಳೆ. ನನ್ನ ಹೆಂಡ್ತಿನೂ ಅಷ್ಟೇ ರೀ, ಅವನ್ನ ಕರ್ಕೊಂಡು ಶಾಪಿಂಗ್ ಹೋಗಿದ್ದಾಳೆ. ಅವ ನಮ್ಮ ಮಗನಾಗ ಬಂದ್ಮೇಲೆ ನಮ್ಮ ನೆಮ್ಮದಿನೇ ಹೊಂಟೋಯ್ತು. ನಮಸ್ಕಾರ ಜಯ ಬಾಯ್. ನೋಡ್ರೆ, ರಾಕಿರಿ ನಿಮ್ಮಲ್ಲೇ ಅಲ್ವಾ ಇರೋದು? ಅವರಟ್ಟಿಲಿ ಅವ್ರ ಮನೇಲಿ ಅವ್ರ ಮನೇಲಿ ಸ್ವಲ್ಪ ನನ್ನ ಮಾತು ಕೇಳ್ತೀರಾ? ನನಗೆ ಅವ್ರ ಪ್ರಾಪರ್ಟಿ ಏಜೆಂಟ್ ಸಿಕ್ಕಿದ್ರು. ಪ್ರಾಪರ್ಟಿ ಏಜೆಂಟ? ಅವನ್ಗೆ ಯಾವ ಪ್ರಾಪರ್ಟಿ ಇದ್ದದು? ಅವ್ರಿಗೆ ತಾವರೆಕೆರೆ ಹತ್ರ 3 ಎಕರೆ ಜಮೀನ್ ಇದೆಯಂತೆ, 3 ಕೋಟಿ ಬೆಲೆ ಬಾಳತ್ತಂತೆ. ಆನೆಕಲ್ ಹತ್ರ 8 ಎಕರೆ ಜಮೀನ್ ಇದೆಯಂತೆ, 12 ಕೋಟಿ ಬೆಲೆ ಬಾಳತ್ತಂತೆ. ತಲಗಟ್ಪುರದ ಹತ್ರ 5 ಎಕರೆ ಜಮೀನ್ ಇದೆಯಂತೆ, 5 ಕೋಟಿ ಬೆಲೆ ಬಾಳತ್ತಂತೆ. ಈ ವಿಚಾರವಾಗಿ ಅವ್ರ ಹತ್ರ ಮಾತಾಡ್ಬೇಕಾಗಿತ್ತು. ಯಾರ ಮನೇಲಿದ್ದಾನೆ ಅಂತ ಹೇಳಿ? ಮಮ್ಮಿ ಮಮ್ಮಿ ಮಮ್ಮಿ, ನನ್ನ ಮುದ್ದು ಮಮ್ಮಿ. ಮಮ್ಮಿ, ಅಚ್ಚುಮೆಚ್ಚು ಮಗ ಕಂಡಾಬಟ್ಟೆ ಹುಚ್ಚು ಅನ್ನುವ ಪಿಕ್ಚರ್ ಎಷ್ಟು ಚಂದ ಉಂಟಲ್ವಾ? ಆ ಪಿಕ್ಚರ್ನಲ್ಲಿ ಮಗನಿಗೋಸ್ಕರ ತಾಯಿ ಬ್ಲಡ್ ಕೊಡುವ ಸನ್ನಿವೇಶವನ್ನು ನೋಡಿ ನನ್ನ ಐಸ್ನಲ್ಲಿ ಟಿಯರ್ಸ್ ಬಂದ್ಬಿಡ್ತು ಮಮ್ಮಿ. ಹೌದು ಮಗ್ನೆ, ತಾಯಿ ಪ್ರೀತಿನೇ ಹಾಗೆ. ಎಕ್ಸಾಕ್ಟ್ಲಿ ಕರೆಕ್ಟ್. ತಾಯಿಯ ಪ್ರೀತಿಗೆ ಬೆಲೆ ಕಟ್ಟಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ದೇವರು ನಮ್ಮ ಕಣ್ಣಿಗೆ ಕಾಣುವುದಿಲ್ಲ, ಅದರ ಬದಲಿಗೆ ತಾಯಿ ಇರ್ತಾರೆ ಅಂತೇಳಿ ನನ್ನ ತಾಯಿ ಯಾವಾಗಲೂ ಹೇಳ್ತಾ ಇದ್ರು. ಮಮ್ಮಿ, ನನಗೆಂತಾದ್ರೂ ಆದ್ರೆ ನೀವು ಬ್ಲಡ್ ಕೊಡ್ತೀರಾ? ಕಂದ, ನೀ ನನ್ನ ರಕ್ತ ಹಂಚ್ಕೊಳ್ದೆ ಹುಟ್ಟಿರ್ಬೋದು, ಆದ್ರೆ ನಿಂಗೆ ನನ್ನ ರಕ್ತದ ಅವಶ್ಯಕತೆ ಬಿದ್ರೆ ನಾನು ಖಂಡಿತವಾಗ್ಲೂ ಕೊಡ್ತೀನಿ. ಐ ಲೈಕ್ ಇಟ್. ಮಾತ್ರ ದೇವೋಭವ, ನೀವು ಎಷ್ಟು ಒಳ್ಳೆಯವರಪ್ಪ. ಆದರೆ ಕೊಡ್ಲಿಕ್ಕೆ ನಿಮ್ಮ ಹತ್ರವೇ ರಕ್ತ ಇಲ್ಲಲ್ಲ. ನಿಮಗೆ ಯಾರಾದರೂ 2 ಬಾಟ್ಲಿ ರಕ್ತ ಕೊಡ್ಬೇಕು. ಕಳ್ಳ ಕೃಷ್ಣ, ತಮಾಷೆ ಮಾಡ್ತೀಯಾ? ರಕ್ತ ಬೇಕಾ ಕೇಳು, ಈಗ್ಲೇ ಕೊಡ್ತೀನಿ. ನಿಮ್ಮನ್ನು ನೋಡ್ತಾ ಇದ್ರೆ ನನಗೆ ರಕ್ತ ಕೇಳಲಿಕ್ಕೆ ಮನಸ್ಸು ಬರ್ತಾ ಇಲ್ಲ, ಬದಲಿಗೆ ನನಗೆ ರಕ್ತ ಕೊಡ್ಬೇಕಂತ ಆಗ್ತಾ ಉಂಟು. ಬಂಗಾರ, ನಿಮ್ಮಮ್ಮ ರಕ್ತ ಕೊಡದೇ ಇದ್ರೇನಪ್ಪ? ನಾನ್ ನಿಮ್ಮಪ್ಪ ಜಾನೇ ಇದ್ದೀನಿ, ನಾನ್ ನಿನಗೆ ರಕ್ತ ಕೊಡ್ತೀನಿ. ಐ ಲೈಕ್ ಇಟ್. ನಿಮ್ಮನ್ನು ನೋಡಿದ್ರೆ ರಕ್ತ ಕೊಡುವವರೆಗೆ ಕಾಣುವುದಿಲ್ಲ, ರಕ್ತ ಹೀರುವವರೆಗೆ ಕಾಣ್ತೀರಾ. ಕೃಷ್ಣ ಕಳ್ಳ, ನೀ ಅಪ್ಪನ ಬಗ್ಗೆ ತಪ್ಪು ತಿಳ್ಕೊಂಡಿದ್ಯಾ. ನಾನು ನಿನ್ನ ತುಂಬಾ ಪ್ರೀತಿಸ್ತೀನಿ. ಬಾರೋ, ಒಂದ್ಸಲ ತಪ್ಕೊಳ್ಳ. ಬಾರೋ ಕಂದ, ಬಾರೋ ಚಿನ್ನ. ಜಾನಿ, ನೀವು ಇಷ್ಟೊಂದು ಬದಲಾಗಿದ್ದೀರಾ, ನಂಗೆ ನಂಬಕ್ಕೆ ಆಗ್ತಿಲ್ಲ. ಮಮ್ಮಿ, ನನಗನಿಸ್ತದೆ ಡ್ಯಾಡಿಗೆ ನನ್ನ ನಮ್ಮನೆ ಹುಚ್ಚಿಡ್ದಿದೆ, ಇಲ್ಲ ಕಂಡಾಬಟ್ಟೆ ಕುಡಿದು ಬಂದಿರಬೇಕು. ಅಯ್ಯೋ ನನ್ನ ಮುದ್ದು ಬರೀ, ನನಗೆ ಹುಚ್ಚು ಹಿಡ್ದಿಲ್ಲ, ಕುಡ್ದು ಬಂದಿಲ್ಲ ಕಣ. ಬೇಕಿದ್ರೆ ನೋಡು. ಐ ಲೈಕ್ ಇಟ್. ಥ್ಯಾಂಕ್ ಯು ಸೋ ಮಚ್ ಜಾನಿ. ನೀವು ಹೀಗೆ ಇರಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ. ಅಂತೂ ಕೃಷ್ಣಂಗೆ ತಂದೆ ಪ್ರೀತಿ ಸಿಕ್ತಲ್ಲ. ಕೃಷ್ಣ, ನಿಂಗೆ ಖುಷಿ ಆಗ್ತಿದೆ ತಾನೇ? ಖುಷಿಯೇ, ಆದರೆ ಇವ್ರು ನನ್ನನ್ನು ಸತ್ಯವಾಗಿಯೂ ಪ್ರೀತಿ ಮಾಡ್ತಿದ್ದಾರಾ ಅಲ್ಲ ಪಕ್ಕಡೆ ಪ್ರೀತಿ ಮಾಡ್ತಿದ್ದಾರೆ ಅಂತೇಳಿ ಪರೀಕ್ಷೆ ಮಾಡಬೇಕು. ಆ ಪರೀಕ್ಷೆಯಲ್ಲಿ ಇವರು ಪಾಸ್ ಆದರೆ ಇವ್ರು ನನ್ನನ್ನು ನಿಜವಾಗಲೂ ಪ್ರೀತಿ ಮಾಡ್ತಿದ್ದಾರೆ ಅಂತೇಳಿ ನಂಬ್ತೇನೆ. ಹೇಳೋ ಮಗನೇ, ನನ್ನಿಂದ ಅದೇನಾಗ್ಬೇಕು ಹೇಳೋ?
ನೀವೀಗ ನನ್ನನ್ನು ಅಂಬಾರಿ ತರ ಕೂರಿಸಿಕೊಂಡು ಸುತ್ತಾಡಿಸಬೇಕು. ನಾನು ನಿಮ್ಮ ಬೆನ್ನ ಮೇಲೆ ಕೂತ್ಕೊಂಡು ಆನೆ ಬಂತು ಆನೆ ಅಂತೇಳಿ ಹಾಡು ಹೇಳ್ಬೇಕು. ಅಲ್ಲ ಕಣೋ ಮುದ್ದು ಮಗನೇ, ನನ್ನ ಮೇಲೆ ಯಾಕೋ ಕೂತ್ಕೋಬೇಕು? ನೀನು ಹೂವನ್ನು ಮೈಸೂರು ದಸರಾದಲ್ಲಿ ಅಂಬಾರಿ ಅವರ ಆನೆನ ಕೆರೆಸ್ಬಿಡ್ತೀನಿ, ಅದ್ರ ಮೇಲೆ ಕೂತ್ಕೊಂಡು ಆಟ ಆಡು. ಆ ಅಂಬಾರಿ ಆನೆ ಬೇಡ, ನಾನು ನಿಮ್ಮ ಬೆನ್ನ ಮೇಲೆ ಕೂರ್ಬೇಕು. ಜಾನಿ, ಮಗು ಆಸೆ ಪಡ್ತಿದೆ, ಈಡೇರಿಸಬಾರ್ದಾ? ಮೊಮ್ಮಗ ಇಷ್ಟಪಟ್ಟಿದ್ರಂದ್ರೆ ಇಲ್ಲ ಅನ್ನಕ್ಕಾಗತ್ತಾ? ಬರೋಕಂದ ನಿಧಾನ ಕೂತ್ಕೋಬೇಕು ರಾಜ. ಆನೆ ಬಂತು ಆನೆ, ಯಾವ ಊರಾನೆ? ಕುಂಜತ್ತೂರು ಆನೆ, ಇಲ್ಲಿಗೆ ಯಾಕೆ ಬಂತು? ದಾರಿ ತಪ್ಪಿ ಬಂತು. ಆನೆ ಬಂತಂದಾನೆ, ಯಾವ ಊರ ಆನೆ? ಬಿಜಾಪುರದಾನೆ, ಇಲ್ಲಿಗೆ ಎಂತದಕ್ಕೆ ಬಂತು? ದಾರಿ ತಪ್ಪಿ ಬಂತು. ದಾರಿ ತಪ್ಪಿ ಬಂತು. ಕಾರ್ಯವಾಸಿ ಕತ್ತೆ ಕಾಲು ಹಿಡಿ ಅಂತಾರೆ, ಆದ್ರೆ ನಾನು ನನ್ನ ಕೆಲಸ ಸಾಧಿಸೋಕ್ಕೋಸ್ಕರ ಒಬ್ಬ ಹುಚ್ಚನ ಮಗನ್ ಮಾಡ್ಕೊಂಡಿದ್ದೀನಿ.